ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬದಿಂದ ಬೇಗನೆ ಎದ್ದು, ಮಗಳು ಬೇಗ ಎದ್ದಿದ್ಲು, ಅವಳದು ನಂದು ಇಬ್ಬರದು ಸ್ನಾನ ಆಯಿತು. ಇನ್ನು ಈ ಸರಿ ಇವಳಿಗೆ ಟ್ರೆಡಿಷ್ನಲ್ ಆಗಿ ಫ್ರಾಕು ಈ ಥರದ್ದೆಲ್ಲ ತೆಗಿಲಿಲ್ಲ. ಫ್ರಾಕ್ಗಳು ಸುಮಾರಿದೆ, ಹಾಕೊಳ್ಳೋದೇ ಇಲ್ಲ ಇವಳು. ಈ ಥರ ಬಟ್ಟೆಗಳನ್ನೇ ಹಾಕೋತಾಳೆ. ಅಂದರೆ ಅದೆಲ್ಲ ಸ್ವಲ್ಪ ಇರಿಟೇಷನ್ ಅನಿಸುತ್ತೆ. ಅದಲ್ಲದೆ ಹಾಗಾಗಿ ಹಾಕೊಳ್ಳೋದೇ ಇಲ್ಲ. ಎಲ್ಲರೂ ದೇವಸ್ಥಾನಕ್ಕೆ ಹೋದರೆ ಮಾತ್ರ ಹಾಕೊಂಬಂದು ಬಿಚಾಕೋದಕ್ಕಷ್ಟೇ ಯೂಸ್ ಮಾಡ್ತಾಳೆ. ಸೊ ಹಾಗಾಗಿ ಈ ಸರಿ ಅದನ್ನು ತೆಗಿಲಿಲ್ಲ. ಇನ್ನು ತಿಂಡಿಗೆ ಪೊಂಗಲ್ ಮಾಡಬೇಕಾಗಿತ್ತು, ಬಟ್ ಮನೇಲಿ ಮಗನೂ ಹಸ್ಬೆಂಡು ನಮಗೆ ಪೊಂಗಲ್ ಬೇಡ, ಬಾತ್ ಮಾಡಿಕೊಡು ಅಂತ ಹೇಳಿದ್ರು. ಹಾಗಾಗಿ ವೆಜಿಟೇಬಲ್ ಬಾತ್ನ ಪ್ರಿಪೇರ್ ಮಾಡಿದೆ. ಇನ್ನು ತಿಂಡಿ ಎಲ್ಲ ತಿಂದ್ಕೊಂಡು ನಿನ್ನೆ ಫ್ರಿಜ್ ಬುಕ್ ಮಾಡಿ ಬಂದಿದ್ವಲ್ಲ, ಸೊ 12 ಹಂಗೆ ಫ್ರಿಜ್ ಡೆಲಿವರಿ ಬಂತು. ಬಟ್ ಡೆಲಿವರಿ ಅಂತಂದರೆ ಕೊಟ್ಟು ಹೋದರು. ಓಪನಿಂಗ್ ಎಲ್ಲ ಶೋರೂಮ್ ಅವರೇ ಬರ್ತಾರೆ, ಮತ್ತು ಇನ್ಸ್ಟಾಲೇಷನ್ಗೆಲ್ಲ ನೀವು ಯಾರೋ ಓಪನ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಹೋದರು. ಸಪೋಸ್ ಡ್ಯಾಮೇಜ್ ಏನಾರು ಇದ್ದರೆ ಅವರೇ ಚೆಕ್ ಮಾಡ್ಕೋತಾರೆ. ಸೊ ಹಾಗಾಗಿ ಡೆಲಿವರಿ ಕೊಟ್ಟಷ್ಟೇ ಹೋದರು. ಇನ್ನು ಅವ್ರು ಬರೋದು, ಅವ್ರಿಗೆ ಫೋನ್ ಮಾಡಿದರು, ಬರೋದು ಲೇಟ್ ಆಗುತ್ತೆ 3 ಹಂಗೆ ಅಂತ ಹೇಳಿದರು. ಸೊ ಹಾಗಾಗಿ ಇನ್ನು ಮಗ ಮಧ್ಯಾಹ್ನ ಆಗಿತ್ತಲ್ಲ, ಸೊ ಅವ್ನ ಫ್ರೆಂಡ್ಸ್ ಎಲ್ಲ ಬಂದು ಅವರು ಅಂಗಡಿಲಿ ಪಟ ಮಾರ್ತಾಯಿದ್ರು. ಸೊ ಪಟನ ತೊಗೊಂಬಂದು ಈಗ ಪಟ ಆರಿಸೋದಕ್ಕೆ, ಅದು ಸ್ವಲ್ಪ ಅಂಗಡಿಲಿ ಮಾರೋದೆಲ್ಲ ಕರೆಕ್ಟಾಗಿರಲಿಲ್ಲ, ಅದನ್ನೆಲ್ಲ ರೆಡಿ ಮಾಡಿಸ್ಕೊತಾ ಇದ್ದಾರೆ ಅವ್ರ ಅಪ್ಪನ ಹತ್ರ, ಅಂದರೆ ನನ್ನ ಹಸ್ಬೆಂಡ್ ಹತ್ರ ಎಲ್ಲ ರೆಡಿ ಮಾಡಿಸ್ಕೊತಾ ಇದ್ದಾರೆ. ಚೆನ್ನಾಗಿ ಆಟಾಡ್ತಾಯಿದ್ರು. ಇನ್ನು ನನ್ನ ಮಗಳಂತೂ ಮಲಗಿಬಿಟ್ಟಿದ್ದಾಳೆ, ಅವಳು ತಿಂಡಿ ತಿಂದು ಮಲ್ಕೊಂಬಿಟ್ಲು. ಸೊ ಹಾಗಾಗಿ ಇವರೆಲ್ಲ ಆಚೆ ಕೂತ್ಕೊಂಡು ಆಟಾಡ್ತಾ ಇದ್ದಾರೆ, ಅವಳು ಒಳಗಡೆ ಮಲಗಿದ್ದಾಳೆ. ಇನ್ನು ಫ್ರಿಜ್ಜು ಓಪನಿಂಗ್ ಆದಮೇಲೆ ನಾನು ಪೂಜೆ ಎಲ್ಲ ಇನ್ನೂ ಈಗ ಮಾಡಿಲ್ಲ, ಸಂಜೆನೇ ಮಾಡೋಣ. ಫ್ರಿಜ್ಜು ಅವ್ರು 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಒಂದು 5 ಹಂಗೆ, ಅಥವಾ ಅವ್ರು ಬಂದ ಮೇಲೆ 3 ಅಂತಂದರೆ 3 ಗಂಟೆಗೆ ಎಕ್ಸಾಕ್ಟಾಗಿ ಬರೋಲ್ಲ, ಆಚೆ ಈಚೆ ಆಗುತ್ತೆ. ಸೊ ಹಾಗಾಗಿ ಅವ್ರು ಬಂದು ಫ್ರಿಜ್ ಓಪನ್ ಮಾಡಾದಮೇಲೆ ಒಟ್ಟಿಗೆ ಪೂಜೆ ಮಾಡೋಣ ಅಂಥೇಳಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇವ್ರು ಆಟಾಡ್ತಾಯಿದ್ರು, ಮಗಳು ಮಲಗಿದ್ಲಲ್ಲ, ಸೊ ಅಡುಗೆ ಮಾಡಿ ಮುಗಿಸ್ಕೊಬೇಡ ಅಂತೇಳಿ ಬಂದೆ. ಅಡುಗೆಗೆಲ್ಲ ಬೇಳೆ ಸಾಂಬಾರು ಮಾಡೋದಕ್ಕೆ ಎಲ್ಲನೂ ಬೆಳಿಗ್ಗೆನೇ ರೆಡಿ ಮಾಡಿಟ್ಟಿದ್ದೆ, ತರಕಾರಿ ಎಲ್ಲ ಕಟ್ ಮಾಡಿ ನೀರಾಕಿಟ್ಟಿದ್ದೆ. ಇನ್ನು ಸ್ವಲ್ಪ ಪಾಯಸ ಮಾಡೋಣ ಅಂತೇಳಿ ಹೆಸರುಬೇಳೆ ಮತ್ತು ಕಡಲೆಬೇಳೆನ ಬೇಯಿಸಿಟ್ಟಿದ್ದೆ. ಸೊ ಅದನ್ನು ಒಂದು ಕಡೆಗೆ ಬಗ್ಗಿಸ್ಕೊಂಡು ಅದೇ ಕುಕ್ಕರಲ್ಲಿ ಈಗ ಬೇಳೆ ಸಾಂಬಾರು ಇಡಬೇಕು. ಸೊ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿಬಿಟ್ಟು, ಆಮೇಲೆ ಪಾಯಸ ಎಲ್ಲ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಶಾವಿಗೆ ಹಾಕ್ಬಿಟ್ಟು ಪಾಯಸ ಮಾಡಬೇಕು. ಸ್ವಲ್ಪ ಕಡಲೆಬೇಳೆನೂ ನೆನೆಸಿದ್ದೀನಿ, ವಡೆ ಮಾಡೋಣ ಅಂತೇಳಿ. ಇಷ್ಟೇ ಸಿಂಪಲಾಗಿ ಮಾಡ್ತಾಯಿದ್ದೆ ಅಡುಗೆ, ಇಷ್ಟೇ. ಅನ್ನ ಸಾಂಬಾರು, ಬೆಳಗ್ಗೆ ಬಾತ್ ಮಾಡಿದ್ದೆ, ಅದ್ರ ಜೊತೆಗೆ ಪಾಯಸ ಮತ್ತು ವಡೆ, ಇಷ್ಟೇ. ಇನ್ನು 3:15 ಅವ್ರು ಬರ್ತೀನಿ ಅಂತ, 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಈಗಲೂ ಕಾಲ್ ಮಾಡಿದ್ರು ಲೊಕೇಶನ್ ಶೇರ್ ಮಾಡಿ ಅಂತೇಳಿ. ಸೊ ಹಾಗಾಗಿ ಅಷ್ಟರಲ್ಲಿ ಅಡುಗೆ ಮಾಡಿ ಮುಗಿಸ್ಕೊಂಡು ಊಟನೂ ಮಾಡ್ಕೊಂಬಿಟ್ರೆ, ಇನ್ನು ಮಗಳು ಒಂದು 3 ಗಂಟೆ 3:15 ಎದ್ದೇಳ್ಬೋದು. ಆಮೇಲೆ ಎದ್ದಾಗ ಅವ್ಳಿಗೆ ಊಟ ಮಾಡಿಸ್ಕೊಟ್ರೆ ಸರಿಯಾಗುತ್ತೆ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಬಟ್ ಅವರು 2:30ಗೆ ಬಂದುಬಿಟ್ರು, ಬಂದು ಇನ್ಸ್ಟಾಲೇಷನ್ ಮಾಡಿ ಹೋದರು. ನಾನು ಅಡುಗೆ ಕಡೆ ಬ್ಯುಸಿ ಇದ್ದೆ, ಏನೇನು ಮಾಡಬೇಕು ಅದೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟೋದ್ರು. ಇನ್ನು ನಾವು ಫ್ರಿಜ್ನ ಯೂಸ್ ಮಾಡ್ತಾಯಿದ್ದು ನಮ್ಮ ಲೈಫಲ್ಲಿ ಇದೇ ಫಸ್ಟ್ ಟೈಮು. ಸೊ ನೋ ಐಡಿಯಾಸು, ಹೇಗಿಡಬೇಕು, ಹೇಗೆ ಯೂಸ್ ಮಾಡಬೇಕು, ಎಷ್ಟು ಟೆಂಪ್ರೇಚರ್ ಇಟ್ಕೋಬೇಕು, ಅಂದರೆ ಎಷ್ಟು ಇದರಲ್ಲಿ ಮೋಡಲ್ಲಿ ಇಟ್ಕೋಬೇಕು, ಅದೆಲ್ಲ ಏನೂ ಐಡಿಯಾ ಇರಲಿಲ್ಲ. ಸೊ ಅವ್ರ ಹತ್ರನೇ ವೆಯ್ಟ್ ಮಾಡ್ತಾ ಇದ್ವಿ. ಆ ಫ್ರಿಜ್ ತೊಗೋಬೇಕಾದ್ರು ಹೇಳಿದ್ವಿ, ನಾವು ಇದೇ ಫಸ್ಟ್ ಟೈಮ್ ತೊಗೋತಾ ಇರೋದು. ಸೊ ನಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಅಡುಗೆ ಕೊಡಬೇಕು ಅಂತೇಳಿ. ಸೊ ಕೊಟ್ಟೋದ್ರು. ಇನ್ನು ಫೈನಲಿ ಅಡುಗೆ ಎಲ್ಲ ಮಾಡಿದಾಯಿತು, ಊಟನೂ ಮಾಡಿಕೊಂಡು ಇನ್ನು ಸಂಜೆ 5 ಆಯಿತು. 5ಗೆ ಫ್ರಿಜ್ಗೂ ಪೂಜೆ ಮಾಡಿಬಿಟ್ಟು, ಪೂಜೆ ಮಾಡಿ ಮುಗಿಸ್ಬಿಟ್ರೆ ಇನ್ನೆಲ್ಲ ಕೆಲಸ ಮುಗಿತು. ಇನ್ನು ಸ್ವಲ್ಪ ವಡೆ ಹಾಕೋಬೇಕು, ವಡೆ ಹಾಕೊಂಡ್ರಾಯ್ತು ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಇನ್ನು ನನ್ನ ಮಗಳಂತೂ ಈ ಥರ ಸ್ಟಿಕ್ಕರ್ಸ್ ಏನೇ ಇದ್ದರೂ ಅದನ್ನು ಹಿಡಿಯೋದೊಂದೊಳಗೆ ಕ್ರೇಜ್ ಇದೆ. ಈಗ ನನ್ನ ಮಗನ ಬುಕ್ಕಲ್ಲೂ ಅಷ್ಟೇ, ಲೇಬಲ್ ಹಾಕಿರ್ತೀವಲ್ಲ ಅದನ್ನು ಹಿಡಿಯೋದು, ಮತ್ತು ಎಲ್ಲರೂ ಬಾಕ್ಸಲ್ಲಿದ್ದರೆ ಸ್ಟಿಕ್ಕರ್ಸ್ ಅದನ್ನೆಲ್ಲ ಹಿಡಿಯೋದು, ಪಾರ್ಸಲ್ ಬಂದಿರುತ್ತಲ್ಲ ಅದೆಲ್ಲ ಸ್ಟಿಕ್ಕರ್ಸ್ ಇದ್ದರೆ, ಗಮ್ ಟೇಪ್ ಸ್ಟಿಕ್ಕರ್ಸ್ ಇರುತ್ತಲ್ಲ ಅದನ್ನೆಲ್ಲ ಹಿಡಿಯೋ ಹುಚ್ಚಿದೆ ಅವಳಿಗೆ. ಸೊ ಹಾಗಾಗಿ ಇದರಲ್ಲೂ ಹಿಡಿತಾ ಇದ್ಲು. ಇನ್ನು ಫ್ರಿಜ್ಜನ್ನ ಎಲ್ಲಿ ಡೋರ್ನ ತೆಗೆದು ಇದು ಮಾಡ್ತಾಳೋ ಅಂಥೇಳಿ ನಾವು ಫ್ರಿಜ್ ತೊಗೋಬೇಕಾದ್ರೆ ಅವ್ರಿಗೆ ಲಾಕರ್ ಇರೋ ಫ್ರಿಜ್ ಕೊಟ್ಬಿಡಿ ಅಂತಲೇ ಕೇಳಿದ್ವಿ. ಅವ್ರು ಲಾಕರ್ ಬರಲ್ಲ ಮೇಡಮ್ ಈಗೆಲ್ಲ ಅಂತ ಹೇಳಿದರು. ಯಾಕಂದರೆ ಅವಳು ಈಗಲೂ ಕೂಡ ಬೀರೆಲ್ಲ ತೆಗಿಯೋದು, ಕಬೋರ್ಡ್ನ ತೆಗಿಯೋದು, ಹಾಕೋದು ಮಾಡ್ತಾ ಇರ್ತಾಳೆ. ಇನ್ನು ಫ್ರಿಜ್ನೂ ಕೂಡ ಇದೇ ಥರ ಮಾಡ್ತಾಳೇನೋ ಅನ್ನೋ ಭಯ ಇತ್ತು. ಸೊ ಅವರು ಹೇಳಿದರು, ಲಾಕು ಅಷ್ಟು ಸುಲಭವಾಗಿ ಬರಲ್ಲ ಬಿಡಿ ಮೇಡಮ್ ಅಂಥೇಳಿ. ಸೊ ಅದು ಅಲ್ಲದೆ ನಾವು ಚೆಕ್ ಮಾಡಿದ್ವಿ, ಅದು ಸ್ವಲ್ಪ ಟೈಟಾಗಿತ್ತು, ಅಂದರೆ ಬರೋದಿಲ್ಲ, ಗಮ್ ಮ್ಯಾಗ್ನೆಟಿಕ್ ಇರುತ್ತಲ್ಲ. ಸೊ ಹಾಗಾಗಿ ಇನ್ನು ಸ್ವಲ್ಪ ಸಮಾಧಾನ ಆದ್ವಿ. ಅಂತೂ ಮನೆಗೆ ಬಂದಮೇಲಂತೂ, ಫ್ರಿಜ್ ಬಂದಮೇಲೆ ಅವಳು ನಮ್ಮ ಕೈಲಿ ಡೋರ್ನ ಕ್ಲೋಸ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ, ಮತ್ತು ನಮ್ಮನ್ನ ತೆಗಿ ಅಂತ ಹೇಳ್ತಾಯಿದ್ಲು. ಹಾಗೂ ಹಿಂಗೂ ಏನೋ ಒಂದು ಟ್ರಿಕ್ಸ್ ಹೇಳಿ ಅವಳಿಗೆ ಹಾಯಿ ಆಗುತ್ತೆ, ಅಬ್ಬು ಆಗುತ್ತೆ, ಅದನ್ನೆಲ್ಲ ಮುಟ್ಟಬಾರ್ದು ಅಂತೇಳಿ ಏನೋ ಸಮಾಧಾನ ಮಾಡಿದ್ವಿ. ಆದರೂ ನನ್ನ ಮಗ ತೆಗಿದಾಗೆಲ್ಲ ಅವಳು ಹೋಗ್ತಾಯಿದ್ಲು. ಮಕ್ಕಳೇ ಹಂಗಲ್ವಾ, ಅವಕ್ಕೆಲ್ಲ ಹೊಸ್ತಲ್ಲ. ಸೊ ಹಾಗಾಗಿ ಕ್ಯೂರಿಯಾಸಿಟಿ ಅನ್ನೋದಿದ್ದೇ ಇರುತ್ತೆ. ಇನ್ನು ಫ್ರಿಜ್ಜೆಲ್ಲ ಓಪನ್ ಮಾಡಿ ಒಂದು ಸರಿ ನೋಡಿ, ಹೀಗಿದೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನನಗಂತೂ ನೋ ಐಡಿಯಾಸು. ಮೇಲೆಲ್ಲ ನಾನ್ ವೆಜ್ ಇಟ್ಕೊಳ್ಳೋಕೆ ಹೇಳಿದ್ದಾರೆ ಇದರಲ್ಲಿ, ಈ ಕಬೋರ್ಡಲ್ಲಿ.
ಇನ್ನು ಕೆಳಗಡೆ ಎಲ್ಲ ಈ ಕೆಳಗಡೆ ಪಾರ್ಟಲ್ಲೆಲ್ಲ ಫುಲ್ ಕೆಳಗಡೆ ತರಕಾರಿ ಇಡೋಕ್ಕೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇನ್ನಿಲ್ಲೆಲ್ಲ ಕಾಳು ಅದು ಇದು ಏನು ಬೇಕು ಇಟ್ಕೋಬೋದು ಅಂತ ಹೇಳಿದ್ದಾರೆ. ಇನ್ನು ಸೊ ಹಾಗಾಗಿ ನಾನಂತೂ ಈಗೇನು ಸದ್ಯಕ್ಕೆ ಏನು ಜೋಡಿಸಿಲ್ಲ. ಇವತ್ತು 1 ಅವರು ಆನಲ್ಲಿಟ್ಟು ಆಮೇಲೆ ನಿಮ್ಮದೇನೇನು ಐಟಮ್ ಬೇಕು ಇಟ್ಕೊಳ್ಳಿ ಅಂತ ಹೇಳಿ ಹೋಗಿದ್ರು. ಸೊ ಫ್ರಿಜ್ಗೆ ಏನೇನು ಬೇಕೋ ಐಟಮು ಅಂದರೆ ಆಸೆಸರೀಸು ಏನೂ ತೊಗೊಂಡಿಲ್ಲ. ನೆಕ್ಸ್ಟ್ ತೊಗೋಬೇಕು. ಇನ್ನು ನೋಡಿ ನನ್ನ ಮಗಳು ಮೊಟ್ಟೆದೊಂದು ಟ್ರೇ ಇತ್ತು ಅದರಲ್ಲಿ, ಅದನ್ನು ನನ್ನ ಮಗ ಎತ್ಕೊಂಡಿದ್ದ. ಸೊ ಅದನ್ನು ಕಿತ್ಕೊಂಡು ಅದರಲ್ಲಿ ಮೊಟ್ಟೆ ಇಡೋದು ಅಂತ ಹೇಳಿದ್ರೆ ಅದರಲ್ಲಿ ತಂದು ಟೆನ್ನಿಸ್ ಬಾಲ್ ಇಟ್ಕೊಂಡ್ಬಿಟ್ಟು ಫ್ರಿಜ್ ಒಳಗೆ ಇಡ್ತೀನಿ ಅಂತೇಳಿ ಹೋಯ್ತಾ ಇದ್ದಾಳೆ. ಅದನ್ನ ಇಡಬಾರ್ದು ಅಂದರೆ ಕೇಳ್ತಾಯಿಲ್ಲ, ನಾನು ಇಡ್ತೀನಿ ಅಂತ ಡೋರ್ನ ತೆಗೆಸ್ಕೊಂಡು ಇನ್ನು ಹಠ ಮಾಡ್ತಾಳಲ್ಲ ಅಂತೇಳಿ ಇಡ್ಲಿ ಬಿಡು ಹೊತ್ತಾಗಿ ಆಮೇಲೆ ತೆಗೆಯೋಣ ಅಂತೇಳಿ ಬಿಟ್ಟೆ. ನೋಡಿ ತೊಗೊಂಡೋಗಿ ಅಲ್ಲಿಟ್ಲು. ಎಲ್ಲಿ ಮತ್ತೆ ತೆಗ್ದುಬಿಡ್ತಾರೋ ಅಂತ ಅಂದ್ಬಿಟ್ಟು ತಾನೇ ಡೋರ್ನು ಕ್ಲೋಸ್ ಮಾಡ್ತಾ ಇದ್ದಾಳೆ. ಜೋರಾಗಿ ಹಾಕ್ಬಿಡ್ತಾಳೆ ಡೋರ್ನ. ಕ್ಲೋಸ್ ಮಾಡಿಬಿಟ್ಟು ನಾವು ಯಾರು ಮುಟ್ಟಬಾರ್ದು. ಹಂಗೂ ಈ ಕಡೆ ಬಂದ ತಕ್ಷಣ ನನ್ನ ಮಗ ಹೋದ ಫುಲ್ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಲು ತೆಗಿಬೇಡ ಅಂತೇಳಿ. ಕೊನೆಗೋಳು ಆಚೆ ಆಟ ಆಡೋಕ್ಕೆ ಹೋದ್ಮೇಲೆ ಅದನ್ನು ತೆಗೆದು ಇಟ್ಟಿದ್ದಾಯಿತು. ಸೊ ಇದಾಗಿತ್ತು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ. ಆ ಸಂಕ್ರಾಂತಿ ಹಬ್ಬಕ್ಕೆ ಫ್ರಿಜ್ ಬಂದಿದ್ದೊಂದಂತೂ ತುಂಬ ಖುಷಿ ಆಯಿತು. ಸೊ ವಿಡಿಯೋನ ಹೀಗೆ ಹೆಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.